ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಿಕ್ಸ್ಟಾಕ್ ಕನ್ನಡ. ನೋಡಿ ಸ್ನೇಹಿತರೆ, ಇದೆಲ್ಲ ಏನ್ ಕಾಣ್ತಾ ಇದೆಯಲ್ಲ, ನಾನು ಇದನ್ನ ಎಲ್ಲ ಲೋಡ್ ಮಾಡಿ ಕಳಿಸ್ತಾ ಇದ್ದೀನಿ ಆ ಕಡೆ ಹೊಲಕ್ಕೆ. ಇದೆಲ್ಲ ಗ್ರಾವಲ್, ಕೆಸರು, ಹೊಂಡು ಎಲ್ಲ ಮಿಕ್ಸ್ ಆಗಿದೆ, ಉಸುಗು ಮಿಕ್ಸ್ ಆಗಿ ಇಲ್ಲಿ ನೋಡಿ ತಂದು ಹಾಕಿದ್ರೆ ಇಲ್ಲಿ ನಾನು ಅನ್ಲೋಡ್ ಪಾಯಿಂಟ್ ಇದು, ಇಲ್ಲಿ ತಂದು ಹಾಕ್ತಿದಾರೆ ಟ್ರ್ಯಾಕ್ಟರ್ ಇಂದ. ನೋಡ್ರಿ ಇದೆಲ್ಲ ಏನ್ ಇದೆಯಲ್ಲ, ಇಲ್ಲಿ ತಗ್ಗು ಪ್ರದೇಶಕ್ಕೆ ಆಗ್ತಾ ಇದಾರೆ ಅವರು, ತಗ್ಗು ಜಾಗದಕ್ಕೆ. ಈ ಕಡೆ ಮಡಿ ಲೆವೆಲ್ ಬರ್ಬೇಕಂತೇಳಿ ನೋಡಿ. ಆ ಕಡೆ ಏನು ಒಟ್ಟು ಕಾಣ್ತಿದೆಯಲ್ಲ, ನಾನು 2 ವರ್ಷ ಮುಂಚೆ ಹಾಕಿದ್ದದು. ಆದ್ರೂ ಕೂಡ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ. ಇನ್ನು ಹಳ್ಳದ ನೀರು ಆ ಕಡೆಯಿಂದ ಎಗರ್ತಾವ ಅಂತೇಳಿ ಒಡ್ಡು ಹಾಕ್ಸಿದ್ರು, ಹಾಗಾದ್ರೂ ಗಟ್ಟಿ ಇದೆ. ಹಂಗಾಗಿ ಸ್ವಲ್ಪ ನೋಡು, ಈಗ ನಾನೊಂದು ಬಕೆಟ್ ಮಣ್ಣು ತಗೊಂಡು ಹೋಗ್ತಿದ್ದೀನಿ. ಅವಾಗ ಅಲ್ಲಿ ಗೇಟ್ ಬಾಗ್ಲಲ್ಲಿ ಸ್ವಲ್ಪ ಕುಣಿ ಬಿದ್ದಿದೆ, ಅಲ್ಲಿಗೆ ಹಾಕಿ ನಾನು ಸಾಫ್ ಮಾಡಿ ಮತ್ತೆ ಮುಂದಕ್ಕೆ ಹೋಗ್ತೇನೆ. ನೋಡ್ರಿ ಹಿಂಗೆ ಬರ್ಬೇಕು ಅವ್ರು ಲೋಡ್ ಮಾಡ್ಕೊಂಡು ಗೇಟ್ ನೊಳಗಿಂದ. ನೋಡಿ ಸ್ನೇಹಿತರೆ, ಇದು ಈ ಕಡೆ ನಾನು ಪಂಪ್ ಹೌಸ್ ಇದೆ ಅಂತ ಹೇಳಿದ್ನಲ್ಲ, ಈ ಪಂಪ್ ಹೌಸ್ ನಲ್ಲಿ ಎಲ್ಲ ಉಳ್ಕೊಂಡು ಹೋಗ್ಬಿಟ್ಟೈತೆ. ಎಲ್ಲದು ಮಣ್ಣು, ಗ್ರಾವಲು, ಉಸುಗು, ಹೊಂಡು ಎಲ್ಲ ಉಳ್ಕೊಂಡು ಹೋಗಿದ್ರಿಂದ ಅದು ಸ್ವಲ್ಪ ತೆಗೆದ್ರೆ ನಮ್ಗೆ ನೀರಿನ ಅನುಕೂಲ ಚೆನ್ನಾಗಾಗತ್ತೆ ಅಂತೇಳಿ ರೈತರಿಗೆ. ಹಂಗಾಗಿ ಇದೆಲ್ಲ ತೆಗಿಸಕತ್ತಾರೆ ಅವರು. ಈ ಪಂಪ್ ಹೌಸ್ ನೀರು ಒಂದು ಕೇವಲ ಸುಮಾರು ಏನಿಲ್ಲ ಅಂದ್ರು 4 ಊರಿಗೆ ರೈತರಿಗೆ ನೀರು ಹರಿಸ್ತಾರೆ ಇವರು, ಪೈಪ್ ಲೈನ್ ಮೂಲಕ. ಎಲ್ಲ ಒಣಬೇಳೆ ಅದು ಇದು ಎಲ್ಲ ಬೆಳಿತಾರೆ. ಇದರಿಂದ ತುಂಬಾ ಉಪಯುಕ್ತವಾಗಿದೆ ಇದೆಲ್ಲ. ಈ ರೀತಿ ಒಳ್ಳೆ ಸಹಕಾರಿಯಿಂದ ಇದು ಮಾಡ್ತಾರೆ ರೈತರಿಗೆ. ಸುಮಾರು ಏನಿಲ್ಲ ಅಂದ್ರು 4 ಊರು ನೋಡ್ರಿ. ಅಲ್ಲಿ ಗೌರ್ಮೆಂಟ್ ವೆಹಿಕಲ್ ಕೂಡ ಬಂದು, ನೀರಾವರಿ ಇಲಾಖೆಯವರು ಅವ್ರು ಕೂಡ ಬಂದು ಕೇವಲ 4 ಕಡೆ ತಗೊಂಡಿದ್ರಿಂದ ತುಂಬಾ ಚೆನ್ನಾಗಿ ನೀರು ಕೂಡ ಸ್ಟಾಕ್ ಆಗುತ್ತೆ. ಅಲ್ಲಿ ಸ್ಟಾಕ್ ಆಗಿ ಪಂಪ್ ಹೌಸ್ ಒಳಗಡೆಯಿಂದ ಸಪ್ಲೈ ಆಗ್ಬೋದು ಅಂತೇಳಿ ಹೇಳಿ ಹೋದ್ರು. ಆಮೇಲೆ ನಾವು ಇದನ್ನೆಲ್ಲ ತೆಗಿಬೇಕಾದ್ರೆ ನಮಗೆ ಮೇಲೆ ಸ್ವಲ್ಪ ವೈರಿಂದು ಪ್ರಾಬ್ಲಮ್ ಇತ್ತು ಮೇಲೆ, ಬಟ್ ಅದು ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ. ಈಗ ನಾನು ಏನು ನಿಂತಿದ್ದೀನಲ್ಲ, ಅಲ್ಲೇ ಮೇಲೆ ವೈರ್ ಇದೆ ಪಂಪ್ ಹೌಸ್ ಇಂದ. ಅದಕ್ಕೆ ತುಂಬಾ ತೊಂದರೆ ಪಟ್ಟು ನಾನು ಲೋಡ್ ಮಾಡ್ಬೇಕಾದ್ರೆ. ನೋಡಿ ಸ್ನೇಹಿತರೆ, ಇನ್ನು ಇದು ನಮ್ದು 2ನೇ ದಿನ ಇದು ಲೋಡಿಂಗ್. ಫಸ್ಟ್ನೇ ದಿನ ಎಲ್ಲ ಒಂದಿನ ಶಿಫ್ಟಿಂಗು ಅದು ಇದು ಮಧ್ಯಾಹ್ನವರೆಗೆ ಮಾಡಿದೆ ನಾನು. ಆಮೇಲೆ ಅಲ್ಲಿಂದ ನೋಡ್ರಿ, ಅಲ್ಲಿಂದ ತಗೊಂಡ್ರೆ, ಯಾಕಂದ್ರೆ ಟ್ರ್ಯಾಕ್ಟರ್ ಎಲ್ಲ ಅಲ್ಲಿಗೆಲ್ಲ ಹೋಗಲ್ಲ, ಯಾಕಂದ್ರೆ ಹೊಂಡು ತುಂಬಾ ಇದೆ. ಎಷ್ಟು ನಮ್ಮ ರೋಡಿಂದ ಸುಮಾರು ಏನಿಲ್ಲ ಒಂದು 10 ಅಡಿ 15 ಅಡಿ ವಾಪಸ್ ಬರ್ತಾ ಇತ್ತು ಅಷ್ಟೇ ಟ್ರ್ಯಾಕ್ಟರ್ ರಿವರ್ಸ್. ಅಲ್ಲಿಗೆ ಸುಮಾರು ಒದ್ದಾಡಿ ಹೋಗ್ತಾ ಇತ್ತು ಟ್ರ್ಯಾಕ್ಟರ್ಗಳು. ಕೇವಲ 2 ಬಕೆಟ್ 3 ಬಕೆಟ್ ಅಷ್ಟೇ ಆಗ್ತಾ ಇದ್ದೆ ನಾನು. ನೋಡ್ರಿ ಅಲ್ಲಿಂದ ತಗೊಂಡ್ ಬಂದೇನಿ. ಇದೆಲ್ಲ ಖಾಲಿ ಆಗಿದ್ಮೇಲೆ ನಾವು ಶಿಫ್ಟಿಂಗ್ ಮಾಡೋದು ಹಾಕೋದು, ಶಿಫ್ಟಿಂಗ್ ಮಾಡೋದು ಹಾಕೋದು, ಈ ರೀತಿ ಆಗ್ತಾ ಇತ್ತು. ಇದು 3ನೇ ದಿನ. ಈಗ ನೋಡಿ, ನಾನು ಎಲ್ಲ ಮಡಿ ಕಟ್ಟಿ ಎಲ್ಲ ಇದು ಮಾಡ್ತಾ ಇದ್ದೆ. ಎಲ್ಲ ಈಗ ನೀರು ಬರ್ತಾ ಇದೆ. ನೀರು ಎಷ್ಟು ಅಡ್ಡ ಹಾಕಿದ್ರು ಕೂಡ ಇರಲ್ಲ, ಯಾಕಂದ್ರೆ ಉಸಿಗಿದ್ನೆಲ್ಲ ಬಂದ್ಬಿಡುತ್ತೆ ಬಸ್ಸಾಡಿ. ಇದು 3ನೇ ದಿನ ಸ್ನೇಹಿತರೆ. ನಾನು ಇವಾಗ ನೋಡ್ರಿ, ಇಲ್ಲಿ ಮೇಲೆ ವೈರ್ ಕಾಣ್ತಾ ಇದೆಯಲ್ಲ, ಈ ವೈರು ತುಂಬಾ ಡೇಂಜರ್ ಇತ್ತು ನನಗೆ. ಹಾಗೆ ಹುಷಾರಿಂದ ಎಲ್ಲ ತಗೊಂಡು ಎಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದೀನಿ ಅವ್ರಿಗೆ ಈ ಮಣ್ಣೆಲ್ಲ. ಇನ್ನು ಆಮೇಲೆ ತಿರ್ಗಾ ನನಗೆ ಆ ಕಡೆ ಇದೆ ಒಂದು 3 ದಿನ 4 ದಿನ. ಆ ಕಡೆ ಅಲ್ಲಿ ಮುಂದೆ ಬೇಲಿ ಕಾಣ್ತಿದೆಯಲ್ಲ, ಅಲ್ಲಿ ಇದೆ. ನೋಡಿ ಸ್ನೇಹಿತರೆ, ಇದೆಲ್ಲ ತೆಗಿದ್ದೀನಿ, ಸಾಯಂಕಾಲವರೆಗೆ ಆಗ್ಬೋದು. ಆಮೇಲೆ ಈ ಕಡೆ ಚರಂಡಿ ಕೂಡ ಇದೆ, ಕಾಲುವೆ ಇದೆ, ಅದನ್ನು ಕೂಡ ಸ್ವಲ್ಪ ತೆಗಿಬೇಕು ಅಂತ ಆಸೆ. ಅದಾದ್ಮೇಲೆ ನಾನು ಇದನ್ನೆಲ್ಲ ಖಾಲಿ ಮಾಡಿದ್ಮೇಲೆ ತಿರ್ಗಾ ಮರುದಿನ ನಮಗೆ ದೊಡ್ಡ ಶಾಖೆ ಕಾದಿತ್ತು. ಯಾಕಂದ್ರೆ ನಾನು ಮಾಡೋದು, ಅವ್ರು ಹೇಳಿದ್ದು ಕೆಲಸ 1 ವಾರ 8 ದಿನ ಹೇಳಿದ್ರು. ಬಟ್ ಏನ್ ಮಾಡ್ತೀರ, ಕೇಳ್ಬೇಕಲ್ಲ ಮಳೆರಾಯ. ನಾನು ಮೋಸ್ಟ್ಲಿ ಅನ್ಕೊಂಡಿದ್ದೆ, ಯಾಕಂದ್ರೆ ಅವ್ರು ಸಾಯಂಕಾಲನೇ ಗಾಳಿ ಫುಲ್ಲು ತಣ್ಣಗೆ ಕೂಲ್ ವಾತಾವರಣ ಅನಿಸ್ತಿತ್ತು, ತುಂಬಾ ಗಾಳಿ ಇತ್ತು. ಹಂಗಾಗಿ ಮಳೆ ಬರ್ಬೋದು ಮೋಸ್ಟ್ಲಿ ಅನ್ಕೊಂಡಿದ್ದೆ. ಹಂಗಾಗಿ ನೋಡಿ, ಮಳೆ ಬಂದೇ ಬಿಟ್ಟೈತೆ ರಾತ್ರಿ ಫುಲ್ಲು. ಈ ಮಳೆ ಬಂದೋದ್ರಿಂದ ನಮ್ಗೆ ಕೆಲ್ಸನೂ ಇಲ್ಲ. ನೋಡಿ, ಅಲ್ಲಿ ತೆಗಿಬೇಕಾಗಿತ್ತು ನಾವು ಇನ್ನೊಂದು 4 ದಿನ 5 ದಿನ. ಆ ಕಡೆ ಇದೆಲ್ಲ ನೀರ ತುಂಬಿ ಬಿಟ್ಟದೆ, ಈಗ ತೆಗಿಯಕ್ಕಾಗಲ್ಲ. ಇದೆಲ್ಲ ಮತ್ತೆ ನಮ್ಗೆ ಡ್ರೈ ಆಗ್ಬೇಕಂದ್ರೆ ಎಲ್ಲ ಫುಲ್ಲು
ಏನಿಲ್ಲ ಅಂದ್ರೆ ಒಂದ್ 20 ದಿನ ಬೇಕಾಗುತ್ತೆ ನಮಗೆ. ಎಲ್ಲ ನೀರೆಲ್ಲ ಸಡಿಯಾಗಿ ಎಲ್ಲ ಇದು ಮಾಡಿ ಮತ್ತೆ ಮಳೆ ಬಂದಿಲ್ಲ ಅಂದ್ರೆ ಮಾತ್ರ ಮತ್ತೆ. ಓಕೆ ಸ್ನೇಹಿತರೆ, ಹಾಯ್. ನೋಡಿ ನನ್ನನ್ನ ಯಾರು ಚಾನಲ್ ನೋಡ್ತಾ ಇದಾರ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ ಸ್ನೇಹಿತರೆ, ಬಾಯ್.